ಬೇಗ ಕೊಡಿಸ್ರಿ ಅಷ್ಟೇ. ಜಯ ಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯಾಮಾಸ ಭೂತಲೆ ಸಹನೆ ನಿನ್ನದಾದರೆ ಸಕಲವೂ ನಿನ್ನದೇ ವಿನಯ ನಿನ್ನದಾದರೆ ವಿಜಯವೂ ನಿನ್ನದೇ. ಬೆಂಗಳೂರು ಮಹಾನಗರದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಯ ಆಶ್ರಯದಲ್ಲಿ ಸಂಘಟಿಸಿದಂಥ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮಾನೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಧರ್ಮ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಯಡಿಯೂರು ಕ್ಷೇತ್ರದ, ಸಿದ್ರಘಟ್ಟ ಕ್ಷೇತ್ರದ, ದನಗೂರು ಕ್ಷೇತ್ರದ ಮತ್ತು ಹುಡುಗಿ ಕ್ಷೇತ್ರದ ಶ್ರೀಗಳವರೇ, ಪವಿತ್ರ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದಂಥ ರೋಡ್ ಕ್ಷೇತ್ರದ ಶಾಸಕರು, ಕರ್ನಾಟಕ ರಾಜ್ಯ ಖನಿಜ ನಿಗಮದ ಗೌರವಾನ್ವಿತ ಅಧ್ಯಕ್ಷರಾದಂಥ GS ಪಾಟೀಲ್ ರವರೇ, ರೇಣುಕರ ನವಲೀಲೆಗಳನ್ನು ಅನಾವರಣಗೊಳಿಸಿದಂಥ ಕರ್ನಾಟಕ ರಾಜ್ಯ ಗಡಿನಾಡು ಪ್ರಾಧಿಕಾರದ ಅಧ್ಯಕ್ಷರು, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಆದಂಥ ಶ್ರೀ ಸೋಮಣ್ಣ ಬೇವಿನಮರವರೇ, ಉಪನ್ಯಾಸವನ್ನು ನೀಡಿದಂಥ ನಿವೃತ್ತ ಪ್ರಾಂಶುಪಾಲರಾದ HV ಪಂಚಾಕ್ಷರಯ್ಯನವರೇ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದಂಥ UM ಬಸವರಾಜರವರೇ, ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಪ್ರಭುದೇವ್ ಕಲ್ಮಠ್ ಮೊದಲ್ಮಾಡಿ, ಆಡಳಿತ ಮಂಡಳಿಯ ಸದಸ್ಯರೇ, ಪ್ರತಿಭಾ ಪುರಸ್ಕೃತರಾದಂಥ ಎಲ್ಲ ಗಣ್ಯರೇ, ವಿದ್ಯಾರ್ಥಿಗಳೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಕಳೆದ 2 ವರ್ಷಗಳಿಂದ ಬೆಂಗಳೂರು ಮಹಾನಗರದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆ ಆಶ್ರಯದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮಾನೋತ್ಸವ ಪ್ರತಿಭಾ ಪುರಸ್ಕಾರ ಸಮಾರಂಭ ನಡೀತಾ ಬರ್ತಾ ಇದೆ. ಕಳೆದ ವರ್ಷ ಬಹಳಷ್ಟು ಜನ ಅತಿಥಿಗಳು ಮಾತನಾಡುವಂಥವರು ಹೆಚ್ಚಿರುವ ಕಾರಣ ಸಮಯ ಬಹಳಷ್ಟು ಹೆಚ್ಚಾಯಿತು. ಆದರೆ ಈ ವರ್ಷ ಹಾಗಾಗಬಾರ್ದು ಅಂಥೇಳಿ
ಬಹಳ ಕಡಿತಗೊಳಿಸಿ ಸಂಕ್ಷಿಪ್ತವಾಗಿ ಸಮಾರಂಭವನ್ನು ಸಂಘಟಿಸಿದ್ದು ತಮ್ಮೆಲ್ಲರ ಹಾಜರಾತಿಗೆ ಈ ಸಮಾರಂಭ ಸಾಕ್ಷಿಯಾಗಿದೆ ಅಂತೇಳಿ ಭಾವಿಸ್ತಾ ಇದ್ದೆ. ಈ ಮೊದಲು ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಯಿಂದ ಪ್ರತಿ ವರ್ಷ ಕಾರ್ಯಾಲಯದಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಭಾವಚಿತ್ರ ಇಟ್ಟು ಪೂಜಾ ಮಾಡಿ ಕಾರ್ಯಕ್ರಮ ಪೂರ್ಣ ಮಾಡ್ತಾ ಇದೆ. ಆದರೆ ಈ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವಂಥ ಬೋಧಕರು ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರೆಲ್ಲರ ಸಹಾಯ ಮತ್ತು ಸಹಕಾರದಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಯಲ್ಲಿ ನಾವು ಕೂಡ ಬಹಳ ಸಂಭ್ರಮದಿಂದ ಈ ಕಾರ್ಯಕ್ರಮ ಮಾಡೋಣ ಅನ್ನುವಂಥ ನಿರ್ಧಾರ ನೀವೇನು ಕೈಗೊಂಡ್ರೆ ಅದನ್ನು ಕಂಡು ಜಗತ್ತೊಳಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಯಾವ ಹೆಸರಿನಿಂದ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆ ಇಲ್ಲಿ ನಿರ್ಮಾಣಗೊಳ್ಳುತ್ತೆ ಅಂಥ ಜಗದ್ಗುರು ರೇಣುಕಾಚಾರ್ಯರ ಬಗ್ಗೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಅವರು ಮಾಡಿದಂಥ ಸತ್ಕ್ರಾಂತಿ ಬೆಳೆಯುವಂಥ ಯುವ ಜನಾಂಗಕ್ಕೆ ಪರಿಚಯ ಆಗಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯಿಂದ ಪ್ರಾರಂಭ ಮಾಡಿದ್ದಾಗಿದೆ. ಆದರೆ ನಿಮ್ಮೆಲ್ಲರ ನಿರೀಕ್ಷಣೆಗೆ ಮೀರಿ ಬಹಳ ಸಂಭ್ರಮದಿಂದ ಈ ಕಾರ್ಯಕ್ರಮ ನಡೀತಾ ಇರುವುದಕ್ಕೆ ನಾವು ಎಷ್ಟು ಕೊಂಡಾಡಿದ್ರೂ ಬಹಳ ಕಡಿಮೆ ಅನ್ನುವಂಥ ಮಾತು ಹೇಳಬೇಕಾಗ್ತಾ ಇದೆ. ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಘೋಷಣೆಯನ್ನು ಮಾಡಿದರು. ಬಹುಶಃ ಆ ದಿನದಿಂದ ಈ ರಾಜ್ಯದ ಜಿಲ್ಲಾ ಮಟ್ಟದಲ್ಲಿ ತಾಲೂಕಾ ಮಟ್ಟದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮಹೋತ್ಸವ ಬಹಳ ಸಂಭ್ರಮ ಸಡಗರದಿಂದ ನಡೆದಿತ್ತು, ತಮ್ಮೆಲ್ಲರ ಗಮನದಲ್ಲಿದೆ. ಈ ವರ್ಷ ಬೆಂಗಳೂರು ಮಹಾನಗರದಲ್ಲಿ ಪೀಠದ ಪರಮ ಹಿತೈಷಿಗಳಾದಂಥ ಶ್ರೀ ಪಾಲ್ನೇತ್ರವರ ಮುಂದಾಳತ್ವದಲ್ಲಿ ಬಹಳ ಭವ್ಯವಾಗಿ ಸುಂದರವಾಗಿ ಸರ್ಕಾರದ ಆಶ್ರಯದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮಹೋತ್ಸವ ನಡೆದಿರುವಂಥದ್ದು ಜಗತ್ತೊಳಗೆ ಅಷ್ಟೇ ಅಲ್ಲ, ಈ ನಗರದ ಎಲ್ಲ ಜನತೆಗೆ ಬಹಳಷ್ಟು ಹರ್ಷವನ್ನು ತಂತು ಅನ್ನುವುದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಅವತ್ತಿನ ಸಮಾರಂಭದಲ್ಲಿ ನಮ್ಮ ಜಗದ್ಗುರು ರೇಣುಕಾಚಾರ್ಯ ಮಹಿಳಾ ವಿದ್ಯಾಲಯದ ಡಾಕ್ಟರ್ ಪ್ರೇಮಾ ಸಿದ್ದರಾಜ್ ಅವರು ಬಹಳ ಸವಿಸ್ತಾರವಾದಂಥ ಬಹಳ ಅರ್ಥಪೂರ್ಣವಾದಂಥ ಉಪನ್ಯಾಸವನ್ನು ಅವರು ಕೊಟ್ಟರು ಅನ್ನೋದನ್ನು ಪಾಲ್ನೇತ್ರವರು ನಮಗೆ ತಿಳಿಸಿದರು. ಬಹುಶಃ ಇವತ್ತು ಈ ಸಮಾರಂಭದಲ್ಲಿ ಅವರಿಗೆ ಸ್ವಾಗತ ಜವಾಬ್ದಾರಿಯನ್ನು ಕೊಟ್ಟಿದ್ದು ತಾವೆಲ್ಲ ನೋಡಿದ್ದೀರಿ. ಬಹುಶಃ ಅವರು ಇವತ್ತು ಗಲ್ಬೇಲಿ ಮಾಡಿಕೊಂಡ್ರವರು. ಇನ್ನೂ ಸ್ವಲ್ಪ ನಿಧಾನವಾಗಿ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಅವಕಾಶ ಇತ್ತು. ನೀವೆಲ್ಲ ಇಷ್ಟೊಂದು ಏಕಕಾಲದಲ್ಲಿ ಸೇರಿದ್ದನ್ನು ನೋಡಿ ಆನಂದ ಹೆಚ್ಚಾಗಿ ಕೆಲವು ಮಾತುಗಳು ಅವರಿಂದ ಇಲ್ಲಿ ಬರಲಿಲ್ಲ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಆದರೆ ಮುಂದೊಂದು ದಿನ ನಮ್ಮ ಮಹಾವಿದ್ಯಾಲಯದಲ್ಲಿ ಯಾರ್ಯಾರಿಗೆ ಪ್ರತಿಭೆ ಇದೆ ಅಂಥವರೆಲ್ಲರೂ ಕೂಡ
ಜಗದ್ಗುರು ರೇಣುಕಾಚಾರ್ಯರ ಬಗ್ಗೆ ಉದ್ಬೋಧಕವಾದಂಥ ಉಪನ್ಯಾಸಗಳನ್ನು ನೀಡಲಿ. ಇನ್ನೂ ಕೆಲವು ಜನರು ಜಗದ್ಗುರು ರೇಣುಕಾಚಾರ್ಯರ ಬಗ್ಗೆ ಸಂಶೋಧನಾತ್ಮಕವಾದಂಥ ಪ್ರಬಂಧಗಳನ್ನು ವಿಶ್ವವಿದ್ಯಾನಿಲಯಗಳಲ್ಲಿ ಮಂಡಿಸಿ ಡಾಕ್ಟರೇಟ್ ಪಡೆಯುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾದರೆ ಅಂಥವರಿಗೆ ನಮ್ಮ ಸಂಸ್ಥೆಯಿಂದ ಇನ್ನಷ್ಟು ಮತ್ತಷ್ಟು ಪುರಸ್ಕಾರಗಳನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಮರೆಯೋದಿಲ್ಲ. ಮತ್ತು ಇವತ್ತಿನ ಈ ಸಮಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಡಾಕ್ಟರ್ ರೂಪಾ ಅವರು ಮಾತನಾಡಿದರು. ಬಹುಶಃ ನಡೆದಂಥ ಘಟನೆಗಳನ್ನು ಕುರಿತು ಅವರು ತಮ್ಮ ವಿಚಾರಗಳನ್ನು ಹೇಳಿದರೆ ಹೊರತು ಈ ಕಾರ್ಯಕ್ರಮದ ಮೂಲ ಉದ್ದೇಶ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಒಂದು ಆಚರಣೆಯ ಬಗ್ಗೆ ಇನ್ನೂ 4 ಮೌಲ್ಯ ತುಂಬಿದ ಮಾತುಗಳನ್ನು ನಿಮ್ಮೆಲ್ಲರಿಗೆ ಹಂಚಿಕೊಳ್ಳುವಂಥ ಅವಕಾಶ ಇತ್ತು. ಕಾರಣ ಈ ಮಹಾವಿದ್ಯಾಲಯದಲ್ಲಿ ಮಾಡುವಂಥ ಕಾರಣ ಏನು ಅಂದರೆ, ನಾವು ಎಳೆಯರು, ನಾವು ಗೆಳೆಯರು, ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದು ಸುಂದರ ಅನ್ನುವಂಥ ಕವಿವಾಣಿ ಏನಿದೆ, ಆ ಕವಿವಾಣಿ ಸಾಕಾರಗೊಳ್ಳಬೇಕು. ಬೆಳೆಯುವಂಥ ಯುವ ಜನಾಂಗ ಈ ದೇಶದ ನಿಜವಾದಂಥ ಸಂಪತ್ತು ಮತ್ತು ಆಸ್ತಿ. ಅವರಿಗೆ ನಾವು ಸಂಸ್ಕಾರಗಳನ್ನು ಕೊಡದೆ ಹೋದರೆ ಕೇವಲ ಅವರನ್ನು ಯಂತ್ರದಂತೆ ತಮ್ಮ ಬುದ್ಧಿಶಕ್ತಿಯನ್ನು ಪ್ರಯೋಗ ಮಾಡಿ ಹಣ ಸಂಪಾದನೆ ಮಾಡ್ಬೋದು, ಅಧಿಕಾರದ ಉನ್ನತ ಸ್ಥಾನಗಳನ್ನು ಪಡಿಬೋದೇ ಹೊರತು ಮಾನಸಿಕವಾದಂಥ ಶಾಂತಿ ನೆಮ್ಮದಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಹುಶಃ ಅಂತ ಮಾನಸಿಕ ಶಾಂತಿ ನೆಮ್ಮದಿ ಬೇಕಾಗಿತ್ತು ಅಂದರೆ ಮನುಷ್ಯ ಸಂಸ್ಕಾರಯುಕ್ತನಾಗಿ, ಆಚಾರ ವಿಚಾರ ಸಂಪನ್ನನಾಗಿ ಬಾಳಿ ಬದುಕಬೇಕನ್ನುವಂಥದ್ದು ಎಲ್ಲರ ಪರಮ ಗುರಿಯಾಗಬೇಕಾಗಿದೆ. ಇವತ್ತಿನ ದಿನಮಾನಗಳಲ್ಲಿ ಯೋಗ್ಯವಾದಂಥ ಸಂಸ್ಕಾರ ಮತ್ತು ನಿಜವಾದಂಥ ಮಾರ್ಗದರ್ಶಕರು ಇಲ್ಲದೇ ಇರುವ ಕಾರಣ ಜನರ ಜೀವನ ಎತ್ತೆತ್ತೋ ಸಾಗಿಕೊಂಡು ಹೋಗ್ತಾ ಇದೆ. ಅದು ಹೋಗಬಾರದು ಅನ್ನುವುದಕ್ಕಾಗಿಯೇ ಧರ್ಮಪೀಠಗಳಾಗಲಿ, ನಮ್ಮ ಮಠಾಧೀಶರಾಗಲಿ, ಆಧ್ಯಾತ್ಮದ ಕೇಂದ್ರಗಳಾಗಲಿ ಬಾಳಿ ಬದುಕುವಂಥ ಜನಾಂಗಕ್ಕೆ ಯಾವುದು ಮುಖ್ಯ ಇದೆ ಅದರ ಅರಿವನ್ನು ಉಂಟು ಮಾಡುವಂಥ ಕೆಲಸವನ್ನು ಮಾಡುವಂಥ ಅಗತ್ಯ ಬಹಳಷ್ಟಿದೆ. ಇವತ್ತು ಉಪನ್ಯಾಸವನ್ನು ಮಾಡಿದಂಥ ಬಹುಭಾಷಾ ಪಂಡಿತರಾದಂಥ ಪ್ರೊಫೆಸರ್ H.V. ಪಂಚಾಕ್ಷರಯ್ಯನವರು ಇನ್ನೂ ಬಹಳಷ್ಟು ವಿಚಾರಗಳನ್ನು ಮಾತಾಡೋದಿತ್ತು. ಅವರು ಹೇಳಿದರು, ಶ್ರಮ ಸಂಸ್ಕೃತಿ ಮತ್ತು ಜ್ಞಾನ ಸಂಸ್ಕೃತಿ ಬೆಳೆದುಕೊಂಡು ಬರಬೇಕು. ಆ ದಿಶೆಯಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಒಂದು ಸಾಧನೆ ಬೋಧನೆ ಯಾವುದೇ ಶಬ್ದದಿಂದ ವರ್ಣನೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ಮಾತೇನು ಹೇಳಿದರು. ಅಷ್ಟೇ ಹೇಳಿ ಅವರು ಕೈ ಬಿಡಲಿಲ್ಲ. ಸಾಮಾಜಿಕವಾದಂಥ ವ್ಯವಸ್ಥೆಯಲ್ಲಿ ಜಗದ್ಗುರು ರೇಣುಕಾಚಾರ್ಯರು ಎಲ್ಲ ಜಾತಿ ಜನಾಂಗದ ಜನತೆ ಸನ್ಮಾರ್ಗದಲ್ಲಿ ನಡಿಬೇಕು, ಪ್ರತಿಯೊಬ್ಬರಲ್ಲಿ ರಾಷ್ಟ್ರಾಭಿಮಾನ ಬೆಳೆದುಕೊಂಡು ಬರಬೇಕು, ಕ್ರಿಯಾಶೀಲ ಬದುಕನ್ನು ಹೊಂದಿ ಜೀವನದ ಉಜ್ವಲ ಭವಿಷ್ಯಕ್ಕೆ ಕಾರಣ ಆಗಬೇಕು ಅನ್ನುವಂಥ ಅವರ ಕನಸೇನಿದೆ ಅದು ಅಂದಿಗಷ್ಟೇ ಅಲ್ಲ, ಇಂದಿಗೂ ಕೂಡ ಅದು ಸಾಕಾರಗೊಂಡು
ಜನಮನದಲ್ಲಿ ಬೆಳೆದುಕೊಂಡು ಬಂದರೆ ಆರೋಗ್ಯಪೂರ್ಣ ಸಮಾಜವನ್ನು ಕಟ್ಟಿ ಬೆಳೆಸಲಿಕ್ಕೆ ಖಂಡಿತವಾಗಿ ಸಾಧ್ಯವಾಗ್ತಾ ಇದೆ. ಇವತ್ತು ಶ್ರಮವಿಲ್ಲದೆ ಸಂಪತ್ತು ಗಳಿಸಬೇಕು ಅನ್ನುವಂಥ ಜನರ ಸಂಖ್ಯೆ ಹೆಚ್ಚಾಗಿದೆ. ಶ್ರಮವಿಲ್ಲದ ಸಂಪತ್ತು ಬಯಸಿದ ಕಾರಣ ಆ ಸಂಪತ್ತು ಹೇಗೆ ಬಂದಿತ್ತು ಹಾಗೆ ಆ ಸಂಪತ್ತು ಕರಗಿ ಹೋಗುವಂಥ ಪ್ರಸಂಗಗಳನ್ನು ನಾವು ನೋಡ್ತೇವೆ. ಯಾರು ಶ್ರಮದಿಂದ ಸಂಪತ್ತನ್ನು ಗಳಿಸಿದ್ದಾರೆ ಆ ಸಂಪತ್ತಿನಿಂದ ಶಾಂತಿ ಮತ್ತು ನೆಮ್ಮದಿಯನ್ನು ಪಡೀಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇವತ್ತು ಮನುಷ್ಯ ಜೀವನದಲ್ಲಿ ಏನೆಲ್ಲ ಅದ್ಭುತವಾದಂಥ ಸಾಧನೆಗಳನ್ನು ಮಾಡಿದ್ದಾನೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಆ ಸಾಧನೆ ಶಾಂತಿಗೆ ನೆಮ್ಮದಿಗೆ ಎಷ್ಟು ಪೂರಕ ಆಗಿದೆಯೋ ಇಲ್ಲವೋ ಅನ್ನುವಂಥದ್ದು ಅವರವರ ಆತ್ಮವಿಮರ್ಶೆಗೆ ಬಿಟ್ಟಂಥ ವಿಚಾರ ಹೊರತು ಅದನ್ನು ನೇರವಾಗಿ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಜಗದ್ಗುರು ರೇಣುಕಾಚಾರ್ಯರು ಬೋಧಿಸಿದಂಥ ತತ್ವ ಸಿದ್ಧಾಂತಗಳು ಅಂದಿಗಷ್ಟೇ ಅಲ್ಲ, ಇಂದು ಮುಂದೆ ಎಂದೆಂದೂ ಕೂಡ ಬದುಕಿ ಬಾಳುವಂಥ ಜನಾಂಗಕ್ಕೆ ಅವು ದಾರಿ ದೀಪ ಅನ್ನೋದನ್ನು ನಾವು ಯಾರೂ ಕೂಡ ಮರೆಯಬಾರದು. ಬಹುಶಃ ಅಂತ ಜಗದ್ಗುರು ರೇಣುಕಾಚಾರ್ಯರ ಕ್ರಿಯಾ ಕರ್ತೃತ್ವ ಶಕ್ತಿ ಬಹಳ ದೊಡ್ಡದು. ಇವತ್ತು ಕೆಲವು ಜನರು ಇವರು ನಮ್ಮವರು, ಅವರು ಬೇರೆಯವರು ಅನ್ನುವಂಥ ತಾರತಮ್ಯದ ಭಾವನೆ ಬಹಳಷ್ಟು ಬೆಳೆಯುತ್ತಿರುವಂಥ ಇಂದಿನ ದಿನಗಳಲ್ಲಿ ಭಕ್ತಿ ಭಂಡಾರಿ ಬಸವಣ್ಣವರು ಪೂರ್ವದ ಆಚಾರ್ಯರ ಉಕ್ತಿಯಂತೆ ಇವನಾರವನೆಂದೆನಿಸದೆ ಇವ ನಮ್ಮವನೆಂದೆನಿಸು ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂದರು. ಆದರೆ ಇವತ್ತು ಬಸವಣ್ಣನವರ ಕೆಲವು ಅಭಿಮಾನಿಗಳು ವೀರಶೈವರೇ ಬೇರೆ, ಲಿಂಗಾಯತರೇ ಬೇರೆ ಅನ್ನುವಂಥ ಪ್ರಭೇದಗಳನ್ನು ಹುಟ್ಟು ಹಾಕಿ ಸಮಾಜದಲ್ಲಿ ಅಶಾಂತಿಯ ವಾತಾವರಣ ಏನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂಥವರ ಮಾತುಗಳಿಗೆ ಕಿವಿ ಕೊಡಬೇಡಿ. ವೀರಶೈವ ಲಿಂಗಾಯತ ಎರಡೂ ಒಂದೇ ಹೊರತು ಭಿನ್ನ ಭಾವನೆಗಳಿಲ್ಲ ಅನ್ನೋದನ್ನು ಅರಿತು ಬೆರೆತು ನಡೆದಾಗ ಉತ್ತಮವಾದಂಥ ಸಮಾಜ ಕಟ್ಟಿ ಬೆಳೆಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ನಮ್ಮ ಸಮಾಜದ ಅತ್ಯಂತ ಹಿರಿಯ ಧುರೀಣರಾದಂಥ ಶಾಸನ ಸಭೆಯಲ್ಲಿ ನಿರಂತರವಾಗಿ 4-5 ಸಲ ಶಾಸಕರಾಗಿ ಬಹಳ ತೂಕಬದ್ಧವಾದಂಥ ತಮ್ಮ ವಿಚಾರಧಾರೆಗಳನ್ನು ಈ ಸಮಾರಂಭ ಉದ್ಘಾಟಿಸಿ ಮಾತನಾಡಿದಂಥ GS ಪಾಟೀಲ್ ಅವ್ರು ಹೇಳಿದ್ರು, ಬಹಳ ಕಳಕಳಿಯಿಂದ ಕೇಳಿದ್ರು. ಅವರು ಮೊನ್ನೆ ಜಾತಿ ಜನಗಣತಿಯ ಸಮೀಕ್ಷೆಯಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂಥ ವೀರಶೈವ ಲಿಂಗಾಯತ ಸಮಾಜ ಇವತ್ತು ಯಾವ ಸಂಖ್ಯೆಗೆ ಹೋಗಿದೆ ಅನ್ನೋದನ್ನು ನೀವು ಎಲ್ಲ ಅವಲೋಕನ ಮಾಡಿ ನೋಡಿದರೆ ಈ ಭೂಮಿ ಕುಸಿದಷ್ಟು ಆತಂಕದ ಬೆಳವಣಿಗೆಗಳನ್ನು ನಾವು ಕಾಣ್ತೇವೆ. ಇದು ಬಹಳ ವ್ಯವಸ್ಥಿತವಾಗಿ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ನೂರಾರು ಒಳಪಂಗಡಗಳೇನಿದಾವೆ ಅವುಗಳನ್ನು ಪ್ರತ್ಯೇಕಗೊಳಿಸಿ ಮೂಲ ಶಕ್ತಿಯನ್ನು ಕುಂಠಿತಗೊಳಿಸುವಂಥ ಕೆಲಸ ಬಹಳಷ್ಟು ಜಾಣ್ಮೆಯಿಂದ ನಡೆದುಕೊಂಡು ಬಂದಿದೆ. ಇದನ್ನು ನಮ್ಮ ರಾಜಕೀಯ ಧುರೀಣರು ಯಾವ ರೀತಿಯನ್ನು ನಿರ್ವಹಿಸಲಿಕ್ಕೆ ಸಾಧ್ಯತೆ ಅದನ್ನು ನಿರ್ವಹಿಸುವುದರ ಮೂಲಕ ಆ ಎಲ್ಲ ಸಮುದಾಯಗಳು ವೀರಶೈವ ಲಿಂಗಾಯತ ಮೂಲ ವಾಹಿನಿಯಲ್ಲಿ ಒಂದಾಗಿ ಬೆರೆತು ಕಾರ್ಯ ಮಾಡಿದರೆ
ಆ ನಂಬರ್ 1 ಸ್ಥಾನ ವೀರಶೈವ ಲಿಂಗಾಯತರ ಸಂಖ್ಯೆ ಪ್ರಾಪ್ತ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು, ರಾಜ್ಯದ ಅಧ್ಯಕ್ಷರಾದಂಥ ಶಂಕರ ಬಿದರಿಯವರು ಈಗಾಗಲೇ ಮಹಾಸಭೆ ವತಿಯಿಂದನೇ ಮನೆ ಮನೆಗೆ ಭೇಟಿ ಕೊಟ್ಟು ನಾವು ಜಾತಿ ಜನಗಣತಿಯ ಸಮೀಕ್ಷೆಯನ್ನು ಮಾಡ್ತೇವೆ ಅನ್ನುವಂಥ ಗಟ್ಟಿ ನಿರ್ಧಾರವನ್ನು ಏನು ಕೈಗೊಂಡಿದ್ದಾರಲ್ಲ, ಅವರು ಕೈಗೊಂಡಂಥ ನಿರ್ಣಯಕ್ಕೆ ರಂಭಾಪುರಿಯ ಪೀಠ ಸ್ವಾಗತವನ್ನು ಮಾಡೋದಷ್ಟೇ ಅಲ್ಲ, ಸಕ್ರಿಯವಾಗಿ ಈ ಸಮಾಜವನ್ನು ಒಂದುಗೂಡಿಸುವಂಥ ಕಾರ್ಯದಲ್ಲಿ ಸಕ್ರಿಯವಾದಂಥ ಪಾತ್ರವನ್ನು ವಹಿಸಿಕೊಳ್ಳಲಿಕ್ಕೆ ನಾವು ಹಿಂದೆ ಮುಂದೆ ನೋಡೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ. ಯಾವ್ಯಾವ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂಥ ಸಂದರ್ಭದಲ್ಲಿ ಧರ್ಮದ ಬಗ್ಗೆ, ಜಾತಿಯ ಬಗ್ಗೆ ಹೆಚ್ಚು ವಿಚಾರಗಳು ಪ್ರಸ್ತಾಪವಾಗಿ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಒಂದು ಗೊಂದಲದ ವಾತಾವರಣ ಏನು ನಿರ್ಮಾಣಗೊಳ್ತಾ ಇದೆ, ಇದು ಯಾವತ್ತಾದರೂ ಒಂದು ದಿನ ತಾರ್ಕಿಕವಾಗಿ ಅಂತ್ಯವನ್ನು ಕಂಡ್ರೆ ಈ ಸಮಾಜ ಕ್ಷೇಮಕರವಾಗಿ ಅಭಿವೃದ್ಧಿ ಪಥದಲ್ಲಿ ನಡೀಲಿಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನೋದನ್ನು ಹೇಳಲಿಕ್ಕೆ ಮರೆಯೋದಿಲ್ಲ. GS ಪಾಟೀಲರು ಹೇಳಿದಂತಹ ಎಲ್ಲ ಮಾತುಗಳು ಜಗತ್ತುಗಳ ಮನದಲ್ಲಿ ಸದಾ ಹಸಿರಾಗಿವೆ. ಸಮಯ ಸಂದರ್ಭ ಬಂದಾಗ ನಮ್ಮಿಂದ ಈ ಸಮಾಜಕ್ಕೆ, ನಾಡಿಗೆ ಏನು ಆಗಬೇಕೋ ಆ ಕಾರ್ಯವನ್ನು ಕೈಗೊಳ್ಳೋದರಲ್ಲಿ ನಾವು ಮುಂಚೂಣಿಯಲ್ಲಿ ಇರ್ತೇವೆ ಅನ್ನುವಂಥ ಮತ್ತೊಂದು ಮಾತನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದೆ. ಇವತ್ತಿನ ಈ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಗಡಿ ಪ್ರಾಧಿಕಾರದ ಅಧ್ಯಕ್ಷರು, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು, ಪೀಠದ ಪರಮ ಹಿತೈಷಿಗಳು ಆದಂಥ ಸೋಮಣ್ಣ ಬೇವಿನ ಮರದವರು, ಎಂಥ ಭಾಗ್ಯ ಅವ್ರದ್ದು. ಆರೋಗ್ಯ ಸರಿಯಿಲ್ಲದೆ ಇದ್ದರೂ ಕೂಡ ಈ ಕಾರ್ಯಕ್ರಮ ತಪ್ಪಿಸಿಕೊಳ್ಳದಂತೆ ಬರಲೇಬೇಕು ಅನ್ನುವಂಥ ದೃಢ ಸಂಕಲ್ಪ ತೊಟ್ಟು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತು ಅವರಿಗೆ ವಿನಾಯಕ ಚಿಕ್ಕೋಡಿಯವರು, ಮಹಾಲಿಂಗಪುರದವರು, ಇನ್ನೂ ವಯಸ್ಸು ಬಹಳ ಚಿಕ್ಕದು, ಆದರೆ ಜಗದ್ಗುರು ರೇಣುಕಾಚಾರ್ಯರ ನವಲೀಲೆಗಳನ್ನು ರೇಖಾಚಿತ್ರವಾಗಿ ಏನು ಚಿತ್ರಿಸಿದ್ದಾರೆ, ಆ ಕಲೆಗೆ ಎಷ್ಟು ಬೆಲೆ ಕಟ್ಟಿದ್ರೂ ಕಡಿಮೆ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತಾ ಇದೆ. ಇಂಥ ಐತಿಹಾಸಿಕ ಚಾರಿತ್ರ್ಯಗಳಂಥ ಪರಮಾಚಾರ್ಯರ ಅನೇಕ ರೇಖಾಚಿತ್ರಗಳನ್ನು ತಯಾರಿಸಿ ಕೊಡುವಂಥ ನಿಟ್ಟಿನಲ್ಲಿ ಮಹಾಲಿಂಗಪುರದ ಶ್ರೀ ವಿನಾಯಕ್ ಚಿಕ್ಕೋಡಿಯವರ ಸೇವೆ ಪೀಠಕ್ಕೆ, ಈ ಸಂಸ್ಥೆಗೆ ಮುಖ್ಯವಾಗಿ ಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಇವತ್ತು ಎಷ್ಟೋ ಜನ ಜಗದ್ಗುರು ರೇಣುಕಾಚಾರ್ಯರನ್ನು ಇವರು ಪೌರಾಣಿಕ ಪುರುಷರು, ಐತಿಹಾಸಿಕ ಪುರುಷರಲ್ಲ ಅಂತೇಳಿ ಆಚಾರ್ಯರ ಇತಿಹಾಸದ ಜ್ಞಾನ ಇಲ್ಲದವರು ಹೇಳುವಂಥ ಮಾತುಗಳನ್ನು ನೀವು ಕೇಳಿದ್ದೀರಿ. ಆದರೆ ಜಗದ್ಗುರು ರೇಣುಕಾಚಾರ್ಯರ ಬಗ್ಗೆ ಹೆಚ್ಚು ಹೆಚ್ಚು ಜನ ಮಾತನಾಡುವಂಥವರು ಹುಟ್ಟಿದರೆ ಜಗದ್ಗುರು ರೇಣುಕಾಚಾರ್ಯರ ಚಾರಿತ್ರಿಕ ಇತಿಹಾಸಗಳನ್ನು ಆಳವಾಗಿ ಅಧ್ಯಯನವನ್ನು ಮಾಡಿ ಅಲ್ಲಲ್ಲಿ ಪ್ರಚಾರ ಮಾಡಿದ್ದಾದರೆ ಆ ಶಕ್ತಿಗೆ ಸರಿಗಟ್ಟುವಂಥ ಶಕ್ತಿ ಇನ್ನೊಂದು ಯಾವುದೂ ಇಲ್ಲ ಅನ್ನುವಂಥ ಒಂದು ಆತ್ಮವಿಶ್ವಾಸ ಇದೆ. 28 ಶಿವಾಗಮಗಳಲ್ಲಿ ಒಂದಾಗಿರುವಂಥ ವೀರಾಗಮದಲ್ಲಿ
ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಧಾರ್ಮಿಕ ಮತ್ತು ಸಾಮಾಜಿಕ ಸತ್ಕ್ರಾಂತಿಯನ್ನು ಪ್ರಾಚೀನ ಕಾಲದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಏನು ಮಾಡಿದ್ದಾರೆ ಆ ಎಲ್ಲ ಘಟನೆಗಳು 12ನೇ ಶತಮಾನದ ಇತಿಹಾಸಕ್ಕೆ ಮೂಲ ಗಂಗೋತ್ರಿ ಆಗಿವೆ ಅನ್ನೋದನ್ನು ನಾವೆಲ್ಲ ನೆನಪಿಡಬೇಕಾಗಿದೆ. ಬಸವ ಕಲ್ಯಾಣದಲ್ಲಿ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರರು ಚೆಂಗಿಣಿಗಿನ ಮಂಟಪವನ್ನು ಹುಟ್ಟು ಹಾಕಿ ಅಲ್ಲಿ ಶರಣರಿಗೆ ಬಂದಂಥ ಧರ್ಮಾಭಿಮಾನಿಗಳಿಗೆ ಸಂಸ್ಕಾರ ಕೊಡುವಂಥ ಕೆಲಸ ಮಾಡಿದರು. ಇಷ್ಟಲಿಂಗವನ್ನು ಬಯಸಿ ಬರುವಂಥವರೆಲ್ಲರಿಗೆ ಆ ಲಿಂಗವನ್ನು ಕರುಣಿಸಿ ಮೋಕ್ಷದಾಯಕವಾದಂಥ ಶಿವಪಂಚಾಕ್ಷರಿ ಮಂತ್ರವನ್ನು ಬೋಧ ಮಾಡಿ ಆಶೀರ್ವಾದ ಮಾಡಿ ಜಗದ್ಗುರು ರೇವಣಸಿದ್ದೇಶ್ವರರು ಮಾಡಿದಂಥ ಚೆಂಗಿಣಿಗಿನ ಮಂಟಪದ ಆಧಾರವನ್ನಿಟ್ಕೊಂಡು 12ನೇ ಶತಮಾನದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣವರು ಜಗದ್ಗುರು ಗಣಲಿಂಗ ರುದ್ರಮುನಿ ಶಿವಯೋಗಿಗಳ ಒಂದು ಆಶೀರ್ವಾದದಿಂದ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಕಟ್ಟಿ ಪೂರ್ವದ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸಿದಂಥ ಪುನರುತ್ಥಾನಗೊಳಿಸಿದಂಥ ಇತಿಹಾಸವನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಜಗದ್ಗುರು ರೇಣುಕಾಚಾರ್ಯರ ಜಗದ್ಗುರು ರೇವಣಸಿದ್ದೇಶ್ವರರ ಐತಿಹಾಸಿಕವಾದಂಥ ಅನೇಕ ಘಟನೆಗಳು ಇದ್ದಾಗ್ಯೂ ಕೂಡ ಕೆಲವು ಜನರಿಗೆ ಪ್ರಾಚೀನ ಇತಿಹಾಸದ ಬಗ್ಗೆ ಅರಿವು ಇಲ್ಲದಂತಾಗಿ ತಮ್ಮದೇ ಆದಂಥ ಕವಲು ದಾರಿಯಲ್ಲಿ ನಡೆದು ಸಮಾಜದಲ್ಲಿ ಒಂದು ಅಶಾಂತಿಯ ವಾತಾವರಣ, ಸರಿಯಾದಂಥ ಯಥಾರ್ಥ ಜ್ಞಾನ ಬೆಳೆಯಲಾರ್ದಕ್ಕೆ ಏನು ತೊಂದರೆ ತೊಡಕುಗಳನ್ನು ಮಾಡ್ತಾರಲ್ಲ ಅಂಥ ಕೆಲಸವನ್ನು ಯಾರೇ ಆಗಲಿ ಮಾಡಬಾರದು. ಭಕ್ತಿ ಭಂಡಾರಿ ಬಸವಣ್ಣವರು ಏನು ಸಪ್ತ ಸೂತ್ರಗಳನ್ನು ಹೇಳಿದ್ದಾರೆ, ನಮ್ಮ ಯಡಿಯೂರು ಶ್ರೀಗಳು ಪುನರುಚ್ಚಾರ ಮಾಡಿದ್ರು. ಅದರಲ್ಲಿ ಸಪ್ತ ಸೂತ್ರಗಳಲ್ಲಿ ಎಲ್ಲವನ್ನೂ ನೀವು ಪಾಲನೆ ಮಾಡಿ ಅಂತ ನಾವು ಹೇಳೋದಿಲ್ಲ. ಅದರಲ್ಲಿರುವಂಥ ಒಂದು ಪದ ಹುಸಿಯ ನುಡಿಯಲು ಬೇಡ ಅನ್ನುವಂಥ ಒಂದು ಮಾತೇನಿದೆ, ಆ ಒಂದು ಮಾತು ನೀವು ನಡೆಸಿಕೊಟ್ರೆ ನಿಜವಾಗಲೂ ಬಸವಣ್ಣನವರಿಗೆ ನೀವು ಗೌರವ ತಂದು ಕೊಟ್ಟಂತ ಆಗ್ತಾ ಇದೆ ಹೊರತು ಇಲ್ಲದಿದ್ದರೆ ಅವರ ಹೆಸರನ್ನು ನೀವು ಕೆಡಿಸುವಂಥ ಕೆಲಸಕ್ಕೆ ಮುಂದಾಗಿದ್ದೀರಿ ಅನ್ನುವಂಥದ್ದು ನಿಧಾನವಾಗಿ ಆದರೂ ಈ ಸಮಾಜದ ಜನತೆಗೆ ಮನವರಿಕೆ ಆಗುವಂಥ ಒಂದು ಕಾಲ ಬಂದೇ ಬಂದೀತು ಅನ್ನೋದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆ ರಾಜಾದಿರಾಜ ಪೂಜಿತರಾದಂಥ ಶ್ರೀ ಶಿವಾನಂದ ಜಗದ್ಗುರುಗಳು ಇದಕ್ಕೆ ಶ್ರೀಕಾರವನ್ನು ಹಾಕಿದರು. ಏನೊಂದು ಇಲ್ಲದೇ ಇರುವಂಥ ಈ ನಗರದಲ್ಲಿ 2 ಎಕರೆ 30 ಗುಂಟೆ ಭೂಮಿಯನ್ನು ಖರೀದಿ ಮಾಡಿ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಗೆ ಮೀಸಲಾಗಿಟ್ಟರು. ಅವರು 1946ರಲ್ಲಿ ಲಿಂಗೈಕ್ಯರಾದ ನಂತರ ಆ ಸ್ಥಾನವನ್ನು ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳು 47ರಲ್ಲಿ ಈ ಪೀಠವನ್ನು ಆರೋಹಣ ಮಾಡಿ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ವಿಶಾಲ ಸಂದೇಶವನ್ನು ಈ ನಾಡಿಗೆ ಕೊಟ್ಟು ಹೋದರು. ಅವರು ಗೋಲೋಕದ ಶಿವನಾಗಿ ಈ ನಾಡಿನಲ್ಲಿ 35 ವರ್ಷಗಳ ಕಾಲ ಸಂಚರಿಸಿದರು. ಅಂಥ ಪರಮ ಪೂಜ್ಯ ಗಂಗಾಧರ ಜಗದ್ಗುರುವರ ಕಾಲದಲ್ಲಿ
ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆ ಪ್ರಾರಂಭಗೊಂಡು ಹಿಂದಿನ ಲಿಂಗೈಕ್ಯ ಜಗದ್ಗುರು ರುದ್ರಮುನಿ ಶಿವಾಚಾರ್ಯ ಭಗವತ್ಪಾದರ ಕಾರುಣ್ಯ ಸಾಗರದಲ್ಲಿ ಈ ಸಂಸ್ಥೆ ಹಲವಾರು ಭಾಗಗಳನ್ನು ಹೊಂದಿ ಕಾರ್ಯ ಮಾಡ್ತಾ ಬಂತು. ಪ್ರಸ್ತುತ ಜಗದ್ಗುರುಗಳು 1992ರಿಂದ ಈ ಪೀಠವನ್ನು ಆರೋಹಣ ಮಾಡಿ ಪೀಠಕ್ಕೂ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಗೂ ಇರುವಂಥ ಒಂದು ಅವಿನಾಭಾವ ಸಂಬಂಧವನ್ನು ಮತ್ತಷ್ಟು ಪುನರುಜ್ಜೀವನಗೊಳಿಸುವಂಥ ಮತ್ತು ಈ ಸಂಸ್ಥೆಯಿಂದ ಇನ್ನೂ ಹಲವಾರು ಉತ್ತಮವಾದಂಥ ಕಾರ್ಯಗಳು ನಡೀಬೇಕು ಅಂತ ಸಂಕಲ್ಪ ತೊಟ್ಟು ಕಾರ್ಯ ಮಾಡುವಂಥ ಕಾರ್ಯದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಮಹೋತ್ಸವ ಕೂಡ ಒಂದಾಗಿದೆ. ನಮ್ಮ ಈ ಸಂಸ್ಥೆ ಹಿಂದಿನ ಅಧ್ಯಕ್ಷರಾದಂಥ ಎಂ ಬಸವರಾಜ ಅವರು ನಮ್ಮ ಸಿದ್ದರಘಟ್ಟ ಕ್ಷೇತ್ರದಲ್ಲಿ ರಂಭಾಪುರಿ ಪೀಠದ ಕಾಸಾ ಶಾಖಾ ಮಠ ಇದೆ. ಆ ಮಠದ ಪ್ರಥಮ ಅಧ್ಯಕ್ಷರಾಗಿ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಕಾರ್ಯ ಮಾಡ್ತಾ ಇದ್ದಾರೆ. ಇವತ್ತು ಅಂತ ಸಿದ್ದರಘಟ್ಟ ಕ್ಷೇತ್ರದಲ್ಲಿ ಜಗದ್ಗುರು ರೇವಣಸಿದ್ದೇಶ್ವರ ಬೆಟ್ಟದಲ್ಲಿ ವನಸ್ಪತಿಯ ಗಿಡಮೂಲಿಕೆಗಳನ್ನು ಹುಟ್ಟು ಹಾಕಿ ಬೆಳೆಸಿದರು. ಅದು ಬೆಳೆದುಕೊಂಡು ಬರಬೇಕು ಅನ್ನುವಂಥ ಆಸೆ ಎಲ್ಲರಿಗೂ ಕೂಡ ಇದೆ. ಇವತ್ತು ಅಂಥ ಒಂದು ಕಾರ್ಯಕ್ಕೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಯಿಂದ ಸುಮಾರು 25 ಎಕರೆ ಭೂಮಿಯನ್ನು ಖರೀದಿ ಮಾಡಿ ಅಲ್ಲಿ ಜಗದ್ಗುರು ರೇಣುಕಾಚಾರ್ಯ ಹೆಸರಿನಲ್ಲಿ ಒಂದು ಆಯುರ್ವೇದ ಮಹಾವಿದ್ಯಾಲಯ ಹುಟ್ಟು ಹಾಕುವಂಥ ಧ್ಯೇಯ ನಮ್ಮದಿದೆ ಅಂಥೇಳಿ ಅಧ್ಯಕ್ಷರು ಏನು ಹೇಳಿದರು ಅದನ್ನು ಕಂಡು ಜಗದ್ಗುರುವರಿಗೆ ಹಂಡೆ ಹಾಲು ಕುಡಿದಷ್ಟು ಸಂತೋಷವಾಗಿದೆ. ಜಗದ್ಗುರು ರೇಣುಕಾಚಾರ್ಯ ಮಾಡದೇ ಇರುವಂಥ ಕೆಲಸ ಇಲ್ಲ, ಆಡು ಮುಟ್ಟದ ಗಿಡ ಇಲ್ಲ. ಜಗದ್ಗುರು ರೇಣುಕಾಚಾರ್ಯರು ಮಾಡದೇ ಇರುವಂಥ ಸತ್ಕಾರ್ಯಗಳಿಲ್ಲ. ಎಲ್ಲ ರಂಗಗಳಲ್ಲಿ ಅವರು ಕೊಟ್ಟು ಹೋದಂಥ ಸಂದೇಶ, ಬೋಧಿಸಿದಂಥ ವಿಚಾರ ಚಿಂತನೆಗಳು ನಮ್ಮೆಲ್ಲರ ಬಾಳಿಗೆ ಒಂದು ಹೊಸ ಸ್ಫೂರ್ತಿಯನ್ನು ತಂದು ಕೊಡುವಂಥವುಗಳಾಗಿವೆ ಅನ್ನೋದನ್ನು ಹೇಳಕ್ಕೆ ಮರೆಯೋದಿಲ್ಲ. ಕೆಲವು ವರ್ಷಗಳಲ್ಲಿ ಜಗದ್ಗುರು ರೇಣುಕಾಚಾರ್ಯ ಹೆಸರಿನಲ್ಲಿ ಆಯುರ್ವೇದ ವಿದ್ಯಾಲಯ ಅಲ್ಲಿ ಪ್ರಾರಂಭಗೊಂಡು ಸಮಾಜಕ್ಕೆ ಉಪಯುಕ್ತವಾಗಲಿ ಅನ್ನುವಂಥ ಹಾರೈಕೆಯನ್ನು ಹಾರೈಸ್ತಾ ಇದ್ದೇವೆ. ಇವತ್ತು ಪ್ರತಿಭಾ ಪುರಸ್ಕಾರದಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಪಡೆದಿದ್ದರೂ ಕೂಡ ಪ್ರಥಮ ಸ್ಥಾನದಲ್ಲಿಂಥ ಒಬ್ಬಿಬ್ಬರು ವಿದ್ಯಾರ್ಥಿಗಳಿಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಸಿಕ್ತಿ ಆ ಇಬ್ಬರು ಬಾಲಿಕೆಯರು ಆಡಿದಂಥ ಮಾತುಗಳನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯ ಉಜ್ವಲವಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇವತ್ತು ಚಿಕ್ಕ ವಯಸ್ಸಿನಲ್ಲಿ ಕೊಡುವಂಥ ಸಂಸ್ಕಾರದಿಂದ ಅವು ಜೀವನದ ಕೊನೆಯವರೆಗೆ ನಮ್ಮನ್ನು ಎತ್ತರಕ್ಕೆ ಒಯ್ಯುವಂಥ ನಿಟ್ಟಿನಲ್ಲಿ ಅವು ಭದ್ರವಾದಂಥ ಅಡಿಪಾಯ ಆಗುವುದರಲ್ಲಿ ಸಂದೇಹ ಇಲ್ಲ. ಇನ್ನೂ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳು ಎಲೆಯ ಮರೆಯ ಕಾಯಿಯಂತೆ ಇದ್ದಾರೆ. ಅವರೆಲ್ಲರ ಪ್ರತಿಭೆ ಹೊರಬಂದು ಈ ನಾಡಿಗೆ ಹೆಚ್ಚು ಹೆಚ್ಚು ಪರಿಚಿತರಾಗಿ ಅವರಿಂದ ಒಳ್ಳೆಯ ಕಾರ್ಯಗಳು ನಡೆಯಲಿ ಅಂತ ಇಚ್ಛಾ ಪಡ್ತಾ ಇದ್ದೇವೆ. ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಯಿಂದ ಈ ಮಹಾನಗರದಲ್ಲಿ 8 ಭಾಗಗಳಲ್ಲಿ ಏನು ಸಂಸ್ಥೆಗಳು ನಡೀತಾವಲ್ಲ ಅದು ಜಗದ್ಗುರುವರಿಗೆ ಸಂತೋಷ ಇದೆ. ಮತ್ತು ಅಲ್ಲಿ ಕಾರ್ಯವನ್ನು ನಿರ್ವಹಿಸುವಂಥ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ನಮ್ಮ ಸಂಸ್ಥೆಯ ನಿಜವಾದಂಥ ಸಂಪನ್ಮೂಲ ವ್ಯಕ್ತಿಗಳು ಅಂತ ನಾವು ತಿಳ್ಕೊಂಡಿದ್ದೇವೆ. ಒಂದು ಸಂಸ್ಥೆ ಬೆಳೆದು ಬಲಗೊಳ್ಳಬೇಕಾದ್ರೆ ಸಂಸ್ಥೆ ಕಟ್ಟಿದವರೊಬ್ಬರ ಪರಿಶ್ರಮದಿಂದ ಸಾಧ್ಯ ಇಲ್ಲ. ಕಟ್ಟಿದವರು ನೇಪಥ್ಯ ಮಾತ್ರ. ಅವರಲ್ಲಿ ಕಾರ್ಯನಿರ್ವಹಿಸುವಂಥ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡಿದರೆ
ಸಂಸ್ಥೆಗೆ ಹೆಸರು ಬರಲಿಕ್ಕೆ ಸಾಧ್ಯ ಇದೆ. ಮತ್ತು ಅಂಥ ಬೋಧಕೇತರ ಸಿಬ್ಬಂದಿಯವರು ಕಾರ್ಯ ಮಾಡಬೇಕಾದ್ರೆ ಸಮಾಜದ ಜನತೆ ನಮ್ಮ ಮಕ್ಕಳನ್ನು ಆ ವಿದ್ಯಾಲಯಕ್ಕೆ ಕಳಿಸಿಕೊಡಬೇಕು. ಅಲ್ಲೇ ಅವರ ಅಧ್ಯಯನ ಮುಂದುವರಿಸಿದರೆ ಶಿಕ್ಷಣದ ಜೊತೆಗೆ ಒಂದಿಷ್ಟಾದರೂ ಸಂಸ್ಕಾರ ಅವರಿಗೆ ದೊರಕಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಆಶಾದಾಯಕ ಭಾವನೆ ತಮ್ಮೆಲ್ಲರೂ ಕೂಡ ಆಗಬೇಕು ಅಂತೇಳಿ ಬಯಸ್ತಾ ಇದ್ದೇವೆ. ಒಟ್ಟಾರೆ ಇಂಥ ಮಹತ್ವಪೂರ್ಣ ಕಾರ್ಯಕ್ರಮಕ್ಕೆ ಸಂಸ್ಥೆಯ ಅಧ್ಯಕ್ಷರಾದಂಥ UM ಬಸವರಾಜರವರಾಗಲಿ, ಸದವಿನಯ ಸಂಪನ್ನರಾದಂಥ ಕಾರ್ಯದರ್ಶಿಗಳಾದಂಥ ಪ್ರಭೇವ್ ಕಲ್ಮಠರಾಗಲಿ, ಕೋಶಾಧಿಕಾರಿಗಳಾದಂಥ ವೀರಭದ್ರಯ್ಯನವರಾಗಲಿ, ಇನ್ನುಳಿದಂಥ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಮಹಾಪೋಷಕರ ಆಜ್ಞೆ ಮತ್ತು ಆದೇಶಾನುಸಾರ ಕಾಲಕಾಲದಲ್ಲಿ ಸಂಸ್ಥೆಯ ಏಳಿಗೆ ಅಭ್ಯುದಯಕ್ಕಾಗಿ ಏನೇನೋ ಕಾರ್ಯಗಳನ್ನು ಕೈಗೊಳ್ತಾ ಇದ್ದಾರೆ. ಆ ಎಲ್ಲ ಕಾರ್ಯಗಳಿಗೆ ರಂಭಾಪುರಿ ಧರ್ಮಪೀಠದ ಆಶೀರ್ವಾದ ಯಾವಾಗಲೂ ಅವರಿಗೆ ಶ್ರೀರಕ್ಷೆಯಾಗಿದೆ ಅನ್ನುವಂಥ ಮಾತನ್ನು ಹೇಳುವುದರ ಜೊತೆಗೆ ನಮಗೆ ರಾಜಕೀಯ ಬಲ ಹೆಚ್ಚು ಇಲ್ಲ. ಬಹುಶಃ ಆ ರಾಜಕೀಯ ಬಲವನ್ನು ಇತ್ತೀಚೆಗೆ ನಮ್ಮ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ರೋಣ ಕ್ಷೇತ್ರದ ಶಾಸಕರಂಥ GS ಪಾಟೀಲರಾಗಲಿ ಮತ್ತು ಪೀಠದ ಒಡಲ ಕುಡಿಯಲ್ಲೇ ಹುಟ್ಟಿ ಬೆಳೆದಂಥ ಸೋಮಣ್ಣ ಬೇವಿನ ಮರದವರಾಗಲಿ, ಇವತ್ತು ಅಂಥ ಅಭಿಮಾನವನ್ನು ಬೆಳೆಸುವಂಥ ಪೀಠದ ತತ್ವ ಪ್ರಣಾಳಿಕೆಗಳನ್ನು ಜನಮನಕ್ಕೆ ಮುಟ್ಟಿಸುವಂಥ ಒಂದು ಸ್ವಾಭಿಮಾನದ ಕೆಲಸ ಅವರು ಏನು ಮಾಡ್ತಾ ಇದ್ದಾರೆ ಅದನ್ನು ಎಷ್ಟು ಕೊಂಡಾಡಿದ್ರೂ ಕೂಡ ಬಹಳ ಕಡಿಮೆ ಇದೆ. ಅಂಥ ರಾಜಕೀಯ ಧೋರಣೆಯಿಂದ ನಮ್ಮ ಈ ವಿದ್ಯಾಸಂಸ್ಥೆಗಾಗಲಿ ಪೀಠದ ಧರ್ಮ ಕಾರ್ಯಗಳಿಗಾಗಲಿ ಒಂದಿಷ್ಟಾದರೂ ಅವರ ಲಕ್ಷ್ಯ ಇತ್ತು ಅಂದರೆ ನಮ್ಮ ಶ್ರಮದಲ್ಲಿ ಕೆಲವು ಭಾಗ ಆ ಶ್ರಮ ಕಮ್ಮಿ ಆದೀತು ಅನ್ನುವಂಥ ಆಶಾದಾಯಕ ಭಾವನೆ ನಮ್ಮದಿದೆ. ನಿನ್ನೆ ಈ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ದೊಡ್ಡೆತ್ತಿನಹಳ್ಳಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಉದ್ಘಾಟನೆ ಮಹಾಪೂಜೆ ಧರ್ಮ ಸಮಾರಂಭದಲ್ಲಿ ಪಾಲ್ಗೊಂಡು ರಾತ್ರಿ 8 ಗಂಟೆಗೆ ಮುಗಿತು. ಅಲ್ಲಿಂದ ನಿರಂತರ ಪ್ರಯಾಣ ಮಾಡಿ ರಾತ್ರಿ 12ವರೆಗೆ ಬಂದು ಇವತ್ತು ಈ ಬೆಳಗಿನ ಸಮಾರಂಭದಲ್ಲಿ ಪಾಲ್ಗೊಂಡಿದೆ. ಇದು ಒಂದು ದಿನದ ದಿನಚರಿ ಅಲ್ಲ, ತಿಂಗಳ 30 ದಿನಗಳ ಕಾಲ ಈ ರೀತಿ ಜಗತ್ತೊಳಗೆ ಓಡಾಡುವಂಥದ್ದು, ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡುವಂಥದ್ದು. ಕಾರಣ ಇಷ್ಟೇ, ರಂಭಾಪುರಿ ಪೀಠಕ್ಕೆ ಯಾವುದೂ ಕೊರತೆ ಇಲ್ಲ, ಅದರ ಅವಶ್ಯಕತೆಯೂ ನಮಗಿಲ್ಲ. ಆದರೆ ಬೆಳೆಯುವಂಥ ಸಮಾಜ ಯೋಗ್ಯ ಮಾರ್ಗದರ್ಶನ ಇಲ್ಲದೆ ಹೋದರೆ, ಜನರಲ್ಲಿ ಒಂದು ನವಜಾಗೃತಿಯನ್ನು ಉಂಟು ಮಾಡದೇ ಇದ್ದರೆ ಎಲ್ಲೆಲ್ಲೋ ಕೌಲು ದಾರಿಯಲ್ಲಿ ಹೋಗಿ ಬದುಕನ್ನು ಕೆಡಿಸಿಕೊಂಡಾರಲ್ಲ ಅನ್ನುವಂಥ ನೋವಿನಿಂದ ನಮ್ಮ ಆಂತರಿಕವಾದಂಥ ನೋವುಗಳನ್ನು ನುಗ್ಗಿ ಸಮಾಜಮುಖಿಯಾಗಿ ಧರ್ಮಮುಖಿಯಾಗಿ ಕಾರ್ಯವನ್ನು ಮಾಡುವಂಥ ಅವಶ್ಯಕತೆ ಇರುವುದರಿಂದ ಇಷ್ಟೆಲ್ಲ ಶ್ರಮವಹಿಸಿ ಕೆಲಸ ಮಾಡಬೇಕಾಗಿದೆ. ಎಷ್ಟೇ ಶ್ರಮವಹಿಸಿ ಮಾಡಿದರೂ ಕೂಡ ನಿಮ್ಮೆಲ್ಲರ ಈ ಬೆಂಬಲ, ಈ ಸಹಕಾರ, ಈ ಸಂಘಟನೆ ನಮಗೆ ಆಯಾಸವನ್ನು ದೂರ ಮಾಡಿ ಮತ್ತಷ್ಟು ಹೊಸ ಚೈತನ್ಯವನ್ನು ತಂದು ಕೊಡ್ತಾವನ್ನುವಂಥ ಭಾವನೆ ನಮ್ಮದಾಗಿದೆ ಅನ್ನುವಂಥ ಮಾತನ್ನು ಹೇಳಿ, ಕಳೆದ ವರ್ಷದಿಂದ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ನಿಮಿತ್ತ ಮಾಡಿ ಈ ಸಂಸ್ಥೆಯಲ್ಲಿ ಓದಿ ಹೋದಂಥವರಿಗೆ, ಸಮಾಜ ಹಿರಿಯ ಜೀವಿಗಳಿಗೆ ಜಗದ್ಗುರು ರೇಣುಕಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಇದೆ. ಹೋದ ಸಲ ದಿವಂಗತ ಇನ್ನೂ ಅವರು ಬದುಕಿದ್ರು SM ಕೃಷ್ಣ ಅವರು, ಆರೋಗ್ಯ ಸರಿ ಇರಲಿಲ್ಲ, ಬುದ್ಧಿ ನಾನು ಖಂಡಿತವಾಗಿ ಬರ್ತಾ ಇದ್ದೆ ಅಂದರು. ಅವರು ನಮ್ಮ ಜಗದ್ಗುರು ರೇಣುಕಾಚಾರ್ಯ ಕಾನೂನು ಮಹಾವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿದಂಥವ್ರು. ಅವರು ಮುಖ್ಯಮಂತ್ರಿ ಆಗಿದ್ದಾಗ
ಪರಮಪೂಜ್ಯ ಗಂಗಾಧರ ಜಗದ್ಗುರುಗಳ ಜನ್ಮ ಶತಮಾನೋತ್ಸವವನ್ನು ಇದೇ ವೇದಿಕೆಯಲ್ಲಿ ಬಂದು ಉದ್ಘಾಟನೆ ಮಾಡಿದಂಥ ಹಿರಿಯ ಜೀವ. ಇವತ್ತು ನಾವು JP ನಗರದಲ್ಲಿ ಸೋಮೇಶ್ವರ ಸಭಾಭವನಿಯನ್ನು ಕಟ್ಟಿದ್ದೇವಲ್ಲ, ಅದೇ ಸಂದರ್ಭದಲ್ಲಿ SM ಕೃಷ್ಣ ಅವರು ಬಂದಾಗ ಒಂದು ಮನವರಿಕೆ ಕರೆಯನ್ನು ಕೊಟ್ಟಾಗ ಆ ವಿಶಾಲವಾದಂಥ ನಿವೇಶನವನ್ನು ಮಹಾಪೀಠಕ್ಕೆ ಬಿಡುಗಡೆ ಮಾಡಿದಂಥ ಪೀಠಾಭಿಮಾನಿಗಳು. ಹೀಗಾಗಿ ಕಳೆದ ವರ್ಷ ಅವರಿಗೆ ಜಗದ್ಗುರು ರೇಣುಕಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಆಶೀರ್ವಾದ ಮಾಡಿದ್ವಿ. ಈ ವರ್ಷ ಇದೇ ಕಾಲೇಜಿನ ವಿದ್ಯಾರ್ಥಿಗಳಾಗಿ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಮುಂದೆ ಇನ್ನೇನೋ ಆಗ್ತಾರಂತ ಯಡಿಯೂರು ಸ್ವಾಮಿಗಳು ಹೇಳಿದರು. ಅವ್ರು ಬಹಳ ರೀತಿಯಿಂದ ಆಗಲಿ. ಮೇಲಾಗಿ ಪರಮಪೂಜ್ಯ ಗಂಗಾಧರ ಜಗದ್ಗುರುಗಳ ಮೇಲೆ ಅಪಾರ ಭಕ್ತಿ ಶ್ರದ್ಧೆ ಇಟ್ಟಂಥವ್ರು. ಇವತ್ತು ವೀರಶೈವ ಲಿಂಗಾಯತ ಸಮಾಜದ ಮನೆಯಲ್ಲಿ ಪರಮಪೂಜ್ಯ ಗಂಗಾಧರ ಜಗದ್ಗುರುವರ ಭಾವಚಿತ್ರ ಇರಲಿಕ್ಕಿಲ್ಲ. ಆದರೆ ಶ್ರೀ ಶಿವಕುಮಾರ್ ಅವರ ಮನೆಗೆ ನೀವು ಯಾರಾದರೂ ಹೋದರೆ ಎಲ್ಲಿ ನೋಡಿದಲ್ಲಿ ಅವರ ಭವ್ಯವಾದಂಥ ಭಾವಚಿತ್ರ ಮತ್ತು ಅವರಿಗೆ ಪೂಜೆ ಮಾಡದೆ ನಮಿಸದೆ ತಮ್ಮ ಯಾವ ದೈನಂದಿನ ಕಾರ್ಯಗಳನ್ನು ಕೂಡ ಅವರು ಮಾಡೋದಿಲ್ಲ. ಅವರ ಬಗ್ಗೆ ಅಪಾರ ಅಭಿಮಾನ ಇಟ್ಟಂಥ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಪ್ರಶಸ್ತಿ ಇತ್ತು. ಅವರು ಇವತ್ತು ಪಿರಿಯಾಪಟ್ಟಣದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಸಂಯುಕ್ತ ವೇದಿಕೆ ಮೇಲೆ ಒಂದು ಮಹತ್ವಪೂರ್ಣ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕಾದ ಕಾರಣ ಬುದ್ಧಿ ಬಹಳ ಅನಿವಾರ್ಯವಾಗಿದೆ. ಹೋದರೂ ಒಂದು ಸಂಕಟ, ಬಿಟ್ಟರು ಒಂದು ಸಂಕಟ. ಅದಕ್ಕಾಗಿ ನನಗೆ ಬಹಳ ಅಭಿಮಾನ ಇದೆ. ನಾನು ಅದೇ ಕಾಲೇಜಿನಲ್ಲಿ ಓದಿ ಇವತ್ತು ಈ ಎತ್ತರದ ಸ್ಥಾನದಲ್ಲಿ ನಾನು ಇದ್ದೇನೆ. ಆದರೆ ತಾವು ಕೊಡುವಂತಹ ಪ್ರಶಸ್ತಿಗೆ ನಾನು ಅಗೌರವ ಉಂಟು ಮಾಡೋದಿಲ್ಲ. ನಾನೇ ಸ್ವತಃ ಒಂದು ಸಮಯವನ್ನು ಕಲ್ಪಿಸಿಕೊಟ್ಟು ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಗೆ ಬಂದು ಆ ಪ್ರಶಸ್ತಿಯನ್ನು ನಾನು ಪಡಿತೇನೆ. ತಮ್ಮ ಆಶೀರ್ವಾದ ಇರಲಿ, ಇವತ್ತು ನನಗೆ ಕ್ಷಮಾ ಮಾಡಿ ಅಂತ ಬರುವಂಥ ಸಂದರ್ಭದಲ್ಲಿ ಅವರು ಹೇಳಿದರು. ಅವರು ಏನು ಹೇಳಿದ್ದಾರೆ ಮುಂದೆ ಒಂದು ದಿನ ಅವರು ಮೊದಲೇ ತಿಳಿಸ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯವರು ಮತ್ತು ನಮ್ಮೆಲ್ಲ ಸಂಸ್ಥೆಯ ಬೋಧಕೇತರ ಸಿಬ್ಬಂದಿಯವರು ಹಾಜರಿದ್ದು ಆ ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟು ಅವರಿಂದ ಬರುವಂಥ ನುಡಿಗಳನ್ನು ತಾವೆಲ್ಲ ಕೇಳಿ ಪುನೀತರಾಗಬೇಕನ್ನುವಂಥ ಮತ್ತೊಂದು ಮಾತನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಿ ಇವತ್ತಿನ ಈ ಸಮಾರಂಭದಲ್ಲಿ ಬಾಲಿಕೆಯರು ಜಗದ್ಗುರು ರೇಣುಕಾಚಾರ್ಯರ ಭಕ್ತಿ ಗೀತೆಯನ್ನು ಚೆನ್ನಾಗಿ ಹೇಳಿದರು. ಒಂದು ಹೆಣ್ಣು ಮಗು ಭರತನಾಟ್ಯವನ್ನು ಸುಮಧುರವಾಗಿ ಅತ್ಯಂತ ಮನೋಜ್ಞವಾಗಿ ಅಭಿನಯಿಸಿದ್ದನ್ನು ತಾವೆಲ್ಲ ಕಂಡಿದ್ದೀರಿ. ಮತ್ತು ಇವತ್ತಿನ ಈ ಸಮಾರಂಭದಲ್ಲಿ ಡಾಕ್ಟರ್ ಮಮತಾ ಸಾಲಿಮಠರು, ಶ್ರೀಮತಿ ಲಾವಣ್ಯ BK ಅವರು ಸಂಯುಕ್ತವಾಗಿ ಸಮಾರಂಭವನ್ನು ಉತ್ತಮವಾಗಿ ನಡೆಸಿಕೊಂಡು ಬಂದಿದ್ದಾರೆ ಅನ್ನುವಂಥ ಹರ್ಷವನ್ನು ವ್ಯಕ್ತಪಡಿಸಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮದ ಯಶಸ್ವಿಗೆ ಯಾರ್ಯಾರು ಶ್ರಮಿಸಿದ್ದೀರಿ ಅವರೆಲ್ಲರಿಗೆ ಜಗದ್ಗುರು ರೇಣುಕಾಚಾರ್ಯರ ಅಂತಃಕರಣದ ಆಶೀರ್ವಾದ ಯಾವಾಗಲೂ ನಿಮ್ಮೆಲ್ಲರಿಗೆ ಶ್ರೀರಕ್ಷೆಯಾಗಿದೆ ಅನ್ನುವಂಥ ಮಾತನ್ನು ಹೇಳಿ ಇನ್ನೊಂದು ಮಾತು, ಬುಕ್ಕಾಂಬುದಿ ಕ್ಷೇತ್ರದಲ್ಲಿ ಬರಲಿರುವಂಥ ನವೆಂಬರ್ ತಿಂಗಳಲ್ಲಿ ಉಜ್ಜಯಿನಿ ಪೀಠದ ಪರಮ ತಪಸ್ವಿ ಲಿಂಗೈಕ್ಯ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳ ಶುಭಾಗಮನದ ಶತಮಾನೋತ್ಸವ ಸಮಾರಂಭ ಇದೆ. ಆ ಬುಕ್ಕಾಂಬುದಿ ಬೆಟ್ಟಕ್ಕೆ ಅವರು ಬಂದು ಒಂದು 100 ವರ್ಷ ಆಗ್ತಾ ಇದೆ. 1925ರಲ್ಲಿ ಬಂದಿದ್ರು. ಇಲ್ಲಿ 2025ನೇ ಇಸ್ವಿ ಒಂದು 100 ವರ್ಷ ಪರಿಪೂರ್ಣ ಆಗುವಂಥ ಸಂದರ್ಭದಲ್ಲಿ ಅವರ ಶುಭಾಗಮನದ ಶತಮಾನೋತ್ಸವ ಸಮಾರಂಭ
ಬಹಳಷ್ಟು ಅರ್ಥಪೂರ್ಣವಾಗಿ ಆಚರಿಸಬೇಕು ಅನ್ನುವಂತಹ ಉದ್ದೇಶ ಶ್ರೀಮದ್ ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಟ್ರಸ್ಟಿನ ಒಂದು ಸಂಕಲ್ಪ ಆಗಿದೆ. ಅಂತಹ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂಥವರಾಗಬೇಕು. ಅದಾದ ನಂತರದಲ್ಲಿ ಶ್ರೀ ಜಗದ್ಗುರು ರಂಭಾಪುರಿ ಪೀಠದಲ್ಲಿ ಉಜ್ಜಯಿನಿ ಜಗದ್ಗುರುವಲ್ಲಿ ತಪಸ್ಸು ಮಾಡಿ ಪೂರ್ಣಗೊಳಿಸಿ ಎಲ್ಲಿಗೆ ನೇರವಾಗಿ ಬಂದರು ಅಂದರೆ ಶ್ರೀ ಜಗದ್ಗುರು ರಂಭಾಪುರಿ ಪೀಠಕ್ಕೆ ಆಗಮಿಸಿ ಶಿವಾನಂದ ಜಗದ್ಗುರುಗಳಿಗೆ ವೀರ ಸಿಂಹಾಸನದ ಪಟ್ಟಾಧಿಕಾರವನ್ನು ನೆರವೇರಿಸಿ ಶ್ರೀ ಜಗದ್ಗುರು ಶಿವಾನಂದ ರಾಜೇಂದ್ರ ಶಿವಾಚಾರ್ಯ ಭಗವತ್ಪಾದರು ಅಂತೇಳಿ ಆಶೀರ್ವಾದ ಮಾಡಿದರು. ಬಹುಶಃ ಅವರ ಕಾಲದಲ್ಲಿ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಚಾಮರಾಜ ಒಡೆಯರು ಇವರು ಮಹಾಪೀಠಕ್ಕೆ ಆಗಮಿಸಿ ಇವತ್ತು 80 ಎಕರೆ ಕಾಫಿ ತೋಟ ಏನಿದೆ ಆ ಭವ್ಯವಾದಂಥ ಭೂಮಿಯನ್ನು ಮೈಸೂರು ಮಹಾರಾಜರು ಕೊಟ್ಟಂಥ ಕೊಡುಗೆ ಇವತ್ತು ಕೂಡ ಅವರ ಹೆಸರಿನಲ್ಲಿ ಶ್ರೀ ಜಗದ್ಗುರು ಶಿವಾನಂದ ಎಸ್ಟೇಟ್ ಅಂತೇಳಿ ಕಾರ್ಯ ಮಾಡ್ತಾ ಇದೆ. ಇವತ್ತು 80 ಎಕರೆ ಕಾಫಿ ಪ್ರದೇಶವನ್ನು ಜಗದ್ಗುರುಗಳು ಇಷ್ಟು ಒತ್ತಡದ ಮಧ್ಯದಲ್ಲಿಯೂ ಕೂಡ ಉತ್ತಮವಾದಂಥ ಕೃಷಿಯನ್ನು ಮಾಡಿ ಒಬ್ಬ ಆದರ್ಶ ರೈತ ಏನು ಬೆಳೆಯನ್ನು ಬೆಳೆಯಬಲ್ಲ ಅದಕ್ಕೆ ಕಡಿಮೆ ಇಲ್ಲದಂತೆ ಆ ಪೀಠದ ಭೂ ಸಂಪತ್ತೇನಿದೆ ಅದನ್ನು ಬೆಳೆಸುವಂಥ ಕಾರ್ಯವೂ ಕೂಡ ಪೀಠದಲ್ಲಿ ನಡೀತಾ ಇದೆ. ಮಹಾಪೀಠದಲ್ಲಿ 51 ಅಡಿ ಜಗದ್ಗುರು ರೇಣುಕಾಚಾರ್ಯರ ಲಿಂಗೋದ್ಭವ ಮಹಾಮೂರ್ತಿಯ ಸಂಕಲ್ಪ ಇದೆ. ಈಗಾಗಲೇ 3 ಬೃಹತ್ ಶಿಲೆಗಳು ಬಂದಿವೆ. ಕೊನೆಯದಾಗಿ ರೇಣುಕರು ನಿರ್ಮಾಣಗೊಳ್ಳುವಂಥ ಒಂದು ಬೃಹತ್ ಶಿಲೆ ಬರಬೇಕಾಗಿದೆ. ಬಹಳಷ್ಟು ಖರ್ಚಿನ ವೆಚ್ಚ ಅದಕ್ಕಿದೆ. 12 ಕೋಟಿ ರೂಪಾಯಿ ಯೋಜನೆ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ 5 ಕೋಟಿ ಕೊಟ್ಟಿದ್ದರು. ಮುಂದುವರೆದಂಥ ಬೊಮ್ಮಾಯಿಯವರ ಸರ್ಕಾರದಲ್ಲಾಗಲಿ ಇಂದಿನ ಸಿದ್ದರಾಮಯ್ಯನವರ ಸರ್ಕಾರದಲ್ಲಾಗಲಿ ಏನೇ ಮನವರಿಕೆಯನ್ನು ಕೊಟ್ಟರೂ ಕೂಡ ಪ್ರಯೋಜನ ಆಗಿಲ್ಲ. ಆದರೆ ಭಕ್ತರೆಲ್ಲರ ಸಹಕಾರದಿಂದ ಆ ಕಾರ್ಯ ಪೂರ್ಣ ಮಾಡಬೇಕಾಗಿದೆ. ಮೊನ್ನೆ ಜಯಂತಿ ಜಾತ್ರಾ ಮಹೋತ್ಸವಕ್ಕೆ ಬಂದಾಗ ರೋಣ ಕ್ಷೇತ್ರದ ಶಾಸಕರಾದಂಥ GS ಪಾಟೀಲ್ ಆ ಬೃಹತ್ ಕಾರ್ಯಕ್ಕೆ ಕರ್ನಾಟಕ ರಾಜ್ಯ ಖನಿಜ ನಿಗಮ ಅಭಿವೃದ್ಧಿಯಿಂದ 25 ಲಕ್ಷ ರೂಪಾಯಿಗಳನ್ನು ಕೊಡುವಂಥ ಪ್ರಕ್ರಿಯೆಯಲ್ಲಿ ಅವರು ಮುಂದೆ ಹೆಜ್ಜೆಯನ್ನು ಇಟ್ಟಿರುವಂಥದ್ದು ನಿಜವಾಗಲೂ ಎಲ್ಲ ಧರ್ಮಾಭಿಮಾನಿಗಳಿಗೆ ಜಗತ್ತೊಳಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮರೆಯುವುದಿಲ್ಲ. ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಯಿಂದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಆಡಳಿತ ಮಂಡಳಿಯವರು ಈ ಬಹುದೊಡ್ಡ ಧರ್ಮ ಕಾರ್ಯಕ್ಕೆ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದಂಥ ಜಗದ್ಗುರುತ್ರಯರ ಕೃಪಾ ಕಾರುಣ್ಯವನ್ನು ಯಾವ ರೀತಿಯಿಂದ ಕೃತಜ್ಞತಾಪೂರ್ವಕವಾಗಿ ನೀವು ಸಲ್ಲಿಸಬೇಕು ಅನ್ನೋದನ್ನು ನಿರ್ಧಾರ ಕೈಗೊಂಡು ಆ ಅಮೂಲ್ಯವಾದಂಥ ಬೃಹತ್ ಕಾರ್ಯಕ್ಕೆ ಒಂದು ಹೆಚ್ಚಿನ ನೆರವನ್ನು, ಸಹಕಾರವನ್ನು ಶ್ರೀಪೀಠ ಯಾವಾಗಲೂ ಕೂಡ ನಿರೀಕ್ಷಣೆಯನ್ನು ಮಾಡ್ತಾ ಇದೆ ಅನ್ನುವಂಥ ಮತ್ತೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದಕ್ಕಿಂತ ಹೆಚ್ಚಿಗೆ ಹೇಳುವಂಥದ್ದೇನಿಲ್ಲ. ಸಮಯ ಬಹಳಷ್ಟು ಆಗಿದೆ. ಬಂದಂಥ ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡಬೇಕಾಗಿದೆ. ಭಾಳ ವ್ಯವಸ್ಥಿತವಾಗಿ ಪ್ರಸಾದ ಸಿದ್ಧತೆಯಾಗಿದೆ. ಯಾರೂ ಕೂಡ ಹಾಗೆ ಹೋಗಬಾರದು. ಹಂತ ಹಂತವಾಗಿ ನಿಧಾನವಾಗಿ ಎಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾಗಬೇಕು ಅಂತ ತಮಗೆಲ್ಲ ಸೂಚನೆಯನ್ನು ಕೊಡ್ತಾ
ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೆ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ, ಸಹಕರಿಸಿ ದುಡಿದಂಥ ಎಲ್ಲ ಕಾರ್ಯಕರ್ತರಿಗೆ, ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, ರಂಭಾಪುರಿ ಪೀಠ ಪರಂಪರೆಯ ಎಲ್ಲ ಜಗದ್ಗುರುಗಳ ಅಂತಃಕರಣದ ಆಶೀರ್ವಾದ ನಿಮ್ಮೆಲ್ಲರ ಶಿರದ ಮೇಲಿರಲಿ. ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶಿವಂ ಭೂಯಾತ್.